ನಮಸ್ಕಾರ. ನನ್ನ ಹೆಸರು ಗುರುಪಾದಪ್ಪ ಶಿರಬಡಗಿ ಅಂತ ಹೇಳಿ ಚಿತ್ರದುರ್ಗ ಜಿಲ್ಲೆಯ ಶಿಕ್ಷಣ ಫೌಂಡೇಶನ್ನಲ್ಲಿ ಜಿಲ್ಲಾ ಸಂಯೋಜಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರೇರಣಾ ಕಾರ್ಯಕ್ರಮ 2015-16ನೇ ಸಾಲಿನಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನ ಆಗಿತ್ತು. ಅದರ ನಿಟ್ಟಿನಲ್ಲಿ ದಾವಣಗೆರೆ ಮತ್ತು ಚಿತ್ರದುರ್ಗ ಈ ಎರಡು ಜಿಲ್ಲೆಗಳನ್ನು ಪೈಲಟ್ ಆಗಿ ಆಯ್ಕೆ ಮಾಡಿಕೊಂಡು ಆ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಕಾರ್ಯಕ್ರಮ ಈಗ ಅನುಷ್ಠಾನ ಆಗ್ತಾ ಇದೆ. ಸೊ ಈ ಒಂದು ಪ್ರೇರಣಾ ಕಾರ್ಯಕ್ರಮದ ಕುರಿತಾಗಿ ಜೊತೆಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಚರ್ಚಿಸಲಿಕ್ಕೆ ನಮ್ಮ ಜೊತೆಗೆ ಡಯಟ್ನ ಪ್ರಾಂಶುಪಾಲ ಸರ್ ಆಗಿರ್ತಕ್ಕಂಥ ಶ್ರೀಯುತ ಎಸ್ ಕೆ ಬಿ ಪ್ರಸಾದ್ ಸರ್ ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಅದೇ ರೀತಿ ನಮ್ಮ ಜೊತೆಗೆ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಮತಿ ಲೀಲಾವತಿ ಮೇಡಮ್ ಸಹ ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಜೊತೆಗೆ ನಮ್ಮ ಕೊಲೀಗ್ ಆಗಿರ್ತಕ್ಕಂತಹ ನಂದಿನಿ ಅವರು ಕೂಡ ಇದ್ದಾರೆ. ಶಿಕ್ಷಣ ಫೌಂಡೇಶನ್ ಜಿಲ್ಲಾ ಸಂಯೋಜಕರಾಗಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಈ ಒಂದು ಪ್ರೇರಣಾ ಕಾರ್ಯಕ್ರಮದ ಉದ್ದೇಶವನ್ನು ನಿಮ್ಮ ಜೊತೆಗೆ ನಾನು ಸ್ಪಷ್ಟಪಡಿಸ್ತೇನೆ. ಫಸ್ಟು ಈ ಪ್ರೇರಣಾ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಪ್ರಾರಂಭ ಆದಾಗ ಏನು ಉದ್ದೇಶ ಇಟ್ಕೊಂಡು ಪ್ರಾರಂಭ ಆಯಿತು ಅಂತಂದರೆ, ಮೊದಲನೇದಾಗಿ ಪ್ರೇರಣಾ ಕಾರ್ಯಕ್ರಮ ಸರ್ ಮಕ್ಕಳು ಹಲವಾರು ರೀತಿಯಲ್ಲಿ ಕಲಿಕಾ ಚಟುವಟಿಕೆಗಳಲ್ಲಿ ತೊಡ್ಕೊಳ್ತಾರೆ, ಸಹಪಠ್ಯ ಚಟುವಟಿಕೆಗಳಲ್ಲಿ ತೊಡ್ಕೊಳ್ತಾರೆ. ಅವ್ರಿಗೊಂದಿಷ್ಟು ಬಾಹ್ಯ ಪ್ರೇರಣೆಯನ್ನು ನೀಡಬೇಕು. ಅದರ ಮೂಲಕ ಅವರು ಆಂತರಿಕ ಪ್ರೇರಣೆಯನ್ನು ಹೊಂದಿ ಕಲಿಕೆಯಲ್ಲಿ ಮತ್ತು ಸಹಪಠ್ಯ ಚಟುವಟಿಕೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಪ್ರೇರಣಾ ಕಾರ್ಯಕ್ರಮ ಇಲಾಖೆಯೊಂದಿಗೆ ಜೊತೆಯಾಗಿ ಎಲ್ಲ ಸರ್ಕಾರಿ ಹಿರಿಯ ಮತ್ತು ಹೈಸ್ಕೂಲ್ ಶಾಲೆಗಳಲ್ಲಿ, ಪ್ರೌಢಶಾಲೆಗಳಲ್ಲಿ ಈ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ ಇವತ್ತಿನ ಇದರಲ್ಲಿ. ಸೊ 2015-16ನೇ ಸಾಲಿನಲ್ಲಿ ಏನು ಪ್ರಾಯೋಗಿಕವಾಗಿ ದಾವಣಗೆರೆ ಮತ್ತು ಚಿತ್ರದುರ್ಗದಲ್ಲಿ ಸ್ಟಾರ್ಟ್ ಆಯಿತು, ಅದರ ಫಲಿತಾಂಶದ ಆಧಾರದ ಮೇಲೆ ಈಗ 43,000 ಸರ್ಕಾರಿ ಶಾಲೆಗಳು ಇದ್ದಾವೆ. ನಮ್ಮ ಸುಮಾರು 43,000 ಸರ್ಕಾರಿ ಶಾಲೆಗಳು ರಾಜ್ಯಾದ್ಯಂತ ಇರೋದ್ರಿಂದ ಅಲ್ಲಿ ಎಲ್ಲ ಕಡೆಯೂ ಕೂಡ ಈ ಪ್ರೇರಣಾ ಕಾರ್ಯಕ್ರಮ ಅನುಷ್ಠಾನ ಆಗಿದೆ. ಇದನ್ನ ಇಲಾಖಾ ವತಿಯಿಂದ 2017 ಸೆಪ್ಟೆಂಬರ್ 13ನೇ ತಾರೀಕಿಗೆ ಇದನ್ನ ಶಿಕ್ಷಣ ಇಲಾಖೆ ಜೊತೆಗೆ ಶಿಕ್ಷಣ ಫೌಂಡೇಶನ್ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಇಡೀ ಎಲ್ಲ ರಾಜ್ಯಾದ್ಯಂತ ಎಲ್ಲ 43,000 ಸರ್ಕಾರಿ ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಆಗ್ತಾ ಇದೆ ಸರ್. ಸೊ ಹಾಗಾಗಿ ಮೊದಲನೇದಾಗಿ ಈ ಕಾರ್ಯಕ್ರಮಗಳ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇನೆ, ಒಂದಿಷ್ಟು ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಸರ್. ಖಂಡಿತ. ಎಲ್ಲ ಆತ್ಮೀಯ ಶಿಕ್ಷಕರಿಗೆ ನಮಸ್ಕಾರಗಳು. ಪ್ರಾಯಶಃ ಶಿಕ್ಷಣದಲ್ಲಿರ್ತಕ್ಕಂಥ ಒಂದು ಬದಲಾವಣೆಗಳನ್ನು ನಾವು ಅನೇಕ ಸಹಭಾಗಿತ್ವದಲ್ಲಿ ನೋಡೋದಕ್ಕೆ ಸಾಧ್ಯತೆ ಇದೆ. ಆ ಒಂದು ಸಹಭಾಗಿತ್ವವನ್ನು ನಮ್ಮ ಈ ಶಿಕ್ಷಣ ಫೌಂಡೇಶನ್ನ ಮುಖಾಂತರ ನಾವು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ. ಹಾಗಾಗಿ 2015ರಿಂದ ಏನು ನಮ್ಮ ಶಿಕ್ಷಣ ಇಲಾಖೆ ಜೊತೆಗೆ ಈ ಫೌಂಡೇಶನ್ ಕೆಲಸ ಮಾಡ್ತಾ ಇದೆ, ಪ್ರೇರಣಾ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಅಡಿನಲ್ಲಿ ಅದರ ಮುಖಾಂತರ ವಿದ್ಯಾರ್ಥಿಗಳನ್ನು ತಲುಪೋದಕ್ಕೆ ಮಾಡಿರ್ತಕ್ಕಂಥ ಅನೇಕ ಪೈಲಟ್ ಪ್ರಾಜೆಕ್ಟ್ಗಳಲ್ಲಿ ನಮ್ಮ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆ ಪ್ರಮುಖವಾಗಿ ಮುಂಚೂಣಿಲಿದ್ದಾರೆ. ಅದರ ಫೀಡ್ಬ್ಯಾಕ್ಗಳನ್ನು ಕೂಡ ಈಗಾಗಲೇ ಇಲಾಖೆಯ ಅನೇಕ ಉನ್ನತ ಮಟ್ಟದ ಅಧಿಕಾರಿಗಳು ಅದನ್ನು ಗಮನಿಸಿ ಮುಂದುವರೆದ ಭಾಗವಾಗಿ ಬಹಳ ಪ್ರಮುಖವಾಗಿ ನಮ್ಮ ಕೋವಿಡ್-19 ಹಿನ್ನೆಲೆಯಲ್ಲಿ ಈ ವರ್ಷ ನಾವು ಮಾಡಬೇಕಾಗಿರ್ತಕ್ಕಂಥ ಪ್ರಮುಖ ಕೆಲಸವನ್ನು ನಮ್ಮ ಇಲಾಖೆ ಮತ್ತು ಶಿಕ್ಷಣ ಫೌಂಡೇಶನ್ನವರು ಕೈ ಎತ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಶಿಕ್ಷಕರಲ್ಲಿ ಒಂದು ಮನವಿ, ಏನು ಈ ಕೋವಿಡ್ನಲ್ಲೂ ಕೂಡ ನಮ್ಮ ಶಿಕ್ಷಕರನ್ನ ಯಾರೂ ಕೂಡ ಕೈ ಬಿಡ್ತಾ ಇಲ್ಲ, ಮಕ್ಕಳೇ ಬರ್ತಾ ಇಲ್ಲ, ಹೇಗೆ ನಾವು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಹಾಗಾಗಿ ನಾವು ಹಲವು ವಿಧದ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ವಿದ್ಯಾಗಮದ ಜೊತೆಗೆ ಈ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಭಾಳ ಪ್ರಮುಖವಾಗಿ ಕಳೆದ 23ನೇ ತಾರೀಕಿನಂದು, ನವೆಂಬರ್ 23ನೇ ತಾರೀಕಿನಂದು ಶಿಕ್ಷಣ ಫೌಂಡೇಶನ್ನ ಮುಖ್ಯಸ್ಥರು ಮತ್ತು ನಮ್ಮ ರಾಜ್ಯದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಸರ್ ಅವರು, ನಮ್ಮ ರಾಜ್ಯ ಸಮಗ್ರ ಶಿಕ್ಷಣ ಯೋಜನಾ ನಿರ್ದೇಶಕರಾದ ದೀಪಾ ಚೋಳನ್ ಮೇಡಮ್ ಅವರು ಹಾಗೂ ನಿರ್ದೇಶಕರಾದ ಎನ್ ಗೋಪಾಲಕೃಷ್ಣ ಅವರೆಲ್ಲ ತಂಡ ಈ ಕೋವಿಡ್ ಹಿನ್ನೆಲೆಯಲ್ಲಿ ಮಕ್ಕಳು ಕಲಿಕೆಯಿಂದ ಹಿಂದುಳಿಬಾರ್ದು, ದೂರ ಸರಿಬಾರ್ದು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಲಾಂಚ್ ಮಾಡಿದ್ದಾರೆ. ಅದು ಭಾಳ ಪ್ರಮುಖವಾಗಿ ಕ್ಲ್ಯಾಂಪ್ ಮತ್ತು ಪ್ರಾಜೆಕ್ಟ್ ಪ್ಲಾನರ್ ಮತ್ತು PBL ಅಂತಕ್ಕಂಥ ಫಂಕ್ಷನಲ್ ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಅಂತಕ್ಕಂಥ ಸಣ್ಣ ಪುಸ್ತಕಗಳನ್ನು ವ್ಯಾವಹಾರಿಕವಾಗಿ ಮ್ಯಾಥಮೆಟಿಕ್ಸನ್ನು ಬಳಸುವಂಥದ್ದು ಮತ್ತು ಇಂಗ್ಲೀಷನ್ನು ಬಳಸುವಂಥದ್ದು, ಬುನಾದಿ
ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟಂಥ ಸಣ್ಣ ಕಿರು ಹೊತ್ತಿಕೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಅದನ್ನು ಮಕ್ಕಳು ಪ್ರಾಕ್ಟೀಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಕೋವಿಡ್ ಹಿನ್ನೆಲೆ ಒಳಗಡೆ ಶಾಲೆಗೆ ಬರ್ದಲೇ ಅನೇಕ ಮಕ್ಕಳು ಶಿಕ್ಷಣದ ಮೈನ್ ಸ್ಟ್ರೀಮ್ಗೆ ಬರ್ದಲೇ ಹಿಂದಕ್ಕೆ ಹೋಗಿದ್ದಾರೆ ಅಂತಕ್ಕಂಥದ್ದು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಆ ಹಿನ್ನೆಲೆ ಒಳಗಡೆ ನಮ್ಮ ಶಿಕ್ಷಣ ಫೌಂಡೇಶನ್ನವರು ಮತ್ತು ನಮ್ಮ ಇಲಾಖೆ ಸಚಿವರು ಬಿಡುಗಡೆ ಮಾಡಿರ್ತಕ್ಕಂಥ ಈ ಪುಸ್ತಕಗಳೇನಿದೆ, ಈ ಪುಸ್ತಕಗಳನ್ನು ಇಡೀ ರಾಜ್ಯಾದ್ಯಂತ 18 ಲಕ್ಷ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಇದು ಪ್ರಮುಖವಾಗಿ ನಮ್ಮ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಈಗಾಗಲೇ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಈ ಪುಸ್ತಕಗಳು ಬಂದಿದೆ. ಈ ಪುಸ್ತಕಗಳನ್ನು ಹೇಗೆ ಬಳಸ್ಕೊಳ್ಬೇಕು, ಯಾರು ಬಳಸಬೇಕು, ಇದನ್ನು ಬಳಸಿದ್ದಾದ ಮೇಲೆ ಹೇಗೆ ನಾವು ಮೌಲ್ಯಮಾಪನ ಮಾಡಬೇಕು ಅಂತಕ್ಕಂಥ ಒಂದು ಪ್ರಮುಖವಾದ ಅಂಶದ ಹಿನ್ನೆಲೆಯಲ್ಲಿ ಈ ಒಂದು ಸಣ್ಣ ಸಂದರ್ಶನ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ. ಹಾಗಾಗಿ ಈ ಬುನಾದಿ ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಬಹಳ ಪ್ರಮುಖವಾಗಿ 4ರಿಂದ 7ನೇ ತರಗತಿವರೆಗೂ ಬರ್ತಕ್ಕಂಥ ವಿದ್ಯಾರ್ಥಿಗಳು ಈ ಮ್ಯಾಥಮೆಟಿಕ್ಸ್ನಲ್ಲಿ ಬರುವಂತಹ ಅಂಕಿ ಸಂಖ್ಯೆಗಳ ಬುನಾದಿ ಸಾಮರ್ಥ್ಯಗಳನ್ನು ಬಹಳ ಪ್ರಮುಖವಾಗಿ ಗಟ್ಟಿಯಾಗಿ ಕಲ್ತ್ಕೊಳ್ಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗಡೆ ಇಷ್ಟೂ ಪುಸ್ತಕಗಳನ್ನು ನಮ್ಮ ಅಕ್ಷರ ಫೌಂಡೇಶನ್ ಶಿಕ್ಷಣ ಫೌಂಡೇಶನ್ನವರು ಇದನ್ನು ನಮಗೆ ಕೂಡ ಮಾಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಇದು ತಲುಪುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನಮ್ಮ ಮುಖ್ಯ ಉದ್ದೇಶ ಈ ಎಲ್ಲ ಶಿಕ್ಷಕರು ಕೂಡ ಈ ಕೋವಿಡ್ ಹಿನ್ನೆಲೆ ಒಳಗಡೆ ಆ ಮಕ್ಕಳು ಯಾರ್ಯಾರು ಸಿಗ್ತಾರೆ ಅವ್ರನ್ನ ಕರೆಸಿ ಕೊಡುವಂಥ ಕೆಲಸ ಮಾಡಬೇಕು. ಜೊತೆಗೆ ಆ ಮಕ್ಕಳಿಗೆ ವಾಟ್ಸಪ್ ಮುಖಾಂತರನೋ ಅಥವಾ ದೂರವಾಣಿ ಮುಖಾಂತರನೋ ಅಥವಾ ಸಾಧ್ಯವಾಗಿ ನಮ್ಮ ಕೋವಿಡ್ನ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿಕೊಂಡು ಶಾಲೆಗೆ ಬಂದು ಶಿಕ್ಷಕರ ಬಳಿ ಈ ಪುಸ್ತಕಗಳನ್ನು ಕಲಿಬೇಕಾಗಿರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕ್ಲಾರಿಫೈ ಮಾಡಿಕೊಳ್ಳುವಂಥದ್ದು, ಇದೆಲ್ಲರ ಒಂದು ಮುಖ್ಯ ಉದ್ದೇಶದಿಂದ ಈ ಪುಸ್ತಕಗಳನ್ನು ನಾವು ಅವ್ರಿಗೆ ಕೊಡ್ತಾ ಇದ್ದೇವೆ. ಭಾಳ ಪ್ರಮುಖವಾಗಿ ನಾವು 10ನೇ ತರಗತಿಗೆ ಫಂಕ್ಷನಲ್ ಇಂಗ್ಲೀಷ್ ವರ್ಕ್ ಬುಕ್ ಅಂತಕ್ಕಂಥದ್ದು ಮತ್ತು ವ್ಯಾವಹಾರಿಕ ಗಣಿತ ಅಭ್ಯಾಸ ಪುಸ್ತಕ ಅಂತಕ್ಕಂಥದ್ದನ್ನು ಕೊಡ್ತಾ ಇದ್ದೇವೆ. ಇದು ನಮ್ಮ ವಿದ್ಯಾರ್ಥಿಗಳು ಏನು ಕಲಿಕೆಯಲ್ಲಿ ತೊಡಕೊಂಡಿದ್ದಾರೆ ಮನೆಯಲ್ಲಿ ಅವರಿಗೆ ಪೂರಕವಾಗಿರ್ತಕ್ಕಂಥ ಒಂದು ಸಣ್ಣ ಸಪೋರ್ಟ್ ಅಂತ ಕರೆದ್ರೆ ತಪ್ಪಾಗಲಾರ್ದು. ಹಾಗೆ ನಾವು ಸಣ್ಣ ಪ್ರಾಜೆಕ್ಟ್ ಪ್ಲಾನರನ್ನು ಕೂಡ ನಾವು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇವೆ. ಇದಿಷ್ಟು ಕೂಡ ಮುಖ್ಯ ಉದ್ದೇಶ ನಮ್ಮದು, ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಕೋವಿಡ್ ಹಿನ್ನೆಲೆ ಒಳಗಡೆಗೆ ಕಲಿಕೆಯಿಂದ ಹಿಂದುಳಿಬಾರದು ಅಂತಕ್ಕಂಥ ಪ್ರಮುಖವಾದ ಆಶಯ ನಮ್ಮದು. ಹಾಗಾಗಿ ಅಕ್ಷರ ಫೌಂಡೇಶನ್ನು ಶಿಕ್ಷಣ ಫೌಂಡೇಶನ್ನವರಿಗೆ ಪದೇ ಅಕ್ಷರ ಅಂತ ಬರ್ತಾ ಇದೆ, ಯಾಕೋ ಏನೋ ಶಿಕ್ಷಣ ಫೌಂಡೇಶನ್ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಗಣಿತ ಕಲಿಕಾ ಆಂದೋಲನದ ಕಿಟ್ಗಳನ್ನು ಕೊಡ್ತಾ ಇದ್ದಾರೆ. ಅವ್ರದ್ದು ಒಂದು ಸಣ್ಣ ಸಪೋರ್ಟ್ ಇದೆ ನಮಗೆ. ಹಾಗಾಗಿ ಪ್ರಮುಖವಾಗಿ ನಮ್ಮ ಶಿಕ್ಷಣ ಫೌಂಡೇಶನ್ನವ್ರಿಗೆ ನಾನು ನಮ್ಮ ಇಲಾಖೆಯ ಪರವಾಗಿ ವೈಯಕ್ತಿಕವಾಗಿ ಈ ಎಲ್ಲ ನಮ್ಮ ಏನು ಕ್ಲಾಪ್ ಇರ್ಬೋದು, ಪ್ರಾಜೆಕ್ಟ್ ಪ್ಲಾನರ್ ಇರ್ಬೋದು, ಮತ್ತು ಏನು ಫಂಕ್ಷನಲ್ ಇಂಗ್ಲೀಷ್ ಮ್ಯಾಥ್ಸ್ ಸಣ್ಣ ಕಿರುಹೊತ್ತಿಗೆ ಇರ್ಬೋದು, ಅವುಗಳನ್ನ ಕೊಟ್ಟಿದ್ದಕ್ಕಾಗಿ ನಾನು ವೈಯಕ್ತಿಕವಾಗಿ ಮತ್ತು ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಇನ್ನು ಮುಖ್ಯವಾಗಿ ನಮ್ಮ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಜಿಲ್ಲಾ ಕನ್ವೀನರ್ ಆಗಿರ್ತಕ್ಕಂಥ ಗುರುಪಾದಪ್ಪನವರು ಮತ್ತು ಅವರ ಸಹೋದ್ಯೋಗಿಗಳಾಗಿರ್ತಕ್ಕಂಥ ನಂದಿನಿಯವರು, ಹಾಗೆ ನನ್ನ ಜೊತೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಲೀಲಾವತಿ ಮೇಡಮ್ ಅವರು, ಇವರೆಲ್ಲರೂ ಕೂಡ ಒಟ್ಟಾರೆಯಾಗಿ ಈ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ತಮ್ಮ ಅನಿಸಿಕೆಗಳನ್ನು, ತಮ್ಮ ಸಣ್ಣ ಪುಟ್ಟ ಮಾರ್ಗಸೂಚಿಗಳನ್ನು ಮತ್ತು ಸಣ್ಣ ಸಜೆಷನ್ಸ್ಗಳನ್ನು ಸಾಧ್ಯವಾದಷ್ಟು ನಮ್ಮ ಶಿಕ್ಷಕರಿಗೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಪ್ರಮುಖವಾಗಿ ಏನು ಮೊದಲನೇ ಪ್ರೇರಣಾ ಕಾರ್ಯಕ್ರಮ ಇತ್ತು. ಸೊ ಪ್ರೇರಣಾ ಕಾರ್ಯಕ್ರಮ ಫಸ್ಟಿಗೆ ಸ್ಟಾರ್ಟ್ ಆದಾಗ ಸೊ ನಮ್ಗೆಲ್ಲರಿಗೂ ಗೊತ್ತಿರೋಂಗೆ ಸ್ಟಾರ್ಗಳು ಎಲ್ಲ ಇತ್ತು. ಸೊ ಈ ಸ್ಟಾರ್ಗಳನ್ನ ಸರ್ ಅಲ್ಲಿ ಏನಾಯ್ತು ಅಂದ್ರೆ ಒಂದು ನಿಮ್ಗೆ ಹಿಂದಿನ ಪ್ರೇರಣಾ ಕಾರ್ಯಕ್ರಮ ಏನು ಇತ್ತು ಇವಾಗ ಅನುಷ್ಠಾನ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನಾನು 1 ನಿಮಿಷದಲ್ಲಿ ಬ್ರೀಫ್ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ಏನಿತ್ತು ಅಂತಂದ್ರೆ ಮಗು ಪ್ರತಿದಿನ ಶಾಲೆಗೆ ಬರ್ತಾ ಇದ್ದಾನೆ, ನಿರಂತರವಾಗಿ ಶಾಲೆಗೆ ಬರ್ಬೇಕು. ಬಂದಿರತಕ್ಕಂಥ ಮಗು ಕಲಿಕೆಯಲ್ಲಿ ಸಹಪಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಹೆಚ್ಚಿಗೆ ಅಂತೇಳಿ ಮಗುವಿಗೆ ಒಂದು ಬಾಹ್ಯ ಪ್ರೇರಣೆಯನ್ನು ನೀಡಬೇಕು. ಜೊತೆಗೆ ಅವನೇನ್ ಮಾಡ್ತಾನೆ, ಸ್ಟಾರ್ಸ್ ಅನ್ನ ತಗೊಂಡ್ಮೇಲೆ ತನ್ನ ಜೇಬಿಗೆ ಹಾಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ, ತಾನು ಸೆಲ್ಫ್ ಮೋಟಿವೇಟ್ ಆಗ್ತಾನೆ. ಟೀಚರ್ ನನ್ನ ಗುರುತಿಸಿದ್ರಪ್ಪ, ನನ್ನ ಸ್ಟಾರ್ ಕೊಟ್ಟರು ಅಂತ ಸೆಲ್ಫ್ ಮೋಟಿವೇಟ್ ಆಗ್ತಾನೆ. ಬೇರೆ ವಿದ್ಯಾರ್ಥಿಗಳು ತಗೊಳ್ಳಿಲ್ಲ ಅಂದ್ರೆ ಅವ್ರಿಗೂ ಕೂಡ
ಮೋಟಿವೇಶನ್ ಆಗ್ತದೆ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಹೆಚ್ಚಿಗೆ ಪಾರ್ಟಿಸಿಪೇಟ್ ಮಾಡಲಿ ಅಂತ ಒಂದು ಸ್ಟಾರ್ ಅಂತ ಅನ್ನೋ ಕಾನ್ಸೆಪ್ಟ್ ಅನ್ನ ಶಿಕ್ಷಕರಿಗೆ ಕೊಟ್ಟಿದ್ದೀವಿ ಸರ್. ಬಹಳ ಚೆನ್ನಾಗಿ ಅದ್ಭುತವಾಗಿ ಟೀಚರ್ಸ್ಗೆ ಇದು ಹೆಲ್ಪ್ ಆಗಿದೆ. ಹ್ಯಾಂಡ್ ಟೂಲ್ ಆಗಿ ಕೆಲಸ ಮಾಡ್ತಾ ಇದೆ. ಗಮನಿಸಿದೀವಿ, ನಾವು ಶಾಲೆಗಳಲ್ಲಿ ಹೋದಾಗ ಗಮನಿಸಿದೀವಿ. ಏನ್ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಮೇಡಮ್ ಅವ್ರು ಹೇಳಬೇಕು, ಕಳೆದ ವರ್ಷ ನಮಗೆ ಕೊಟ್ಟಂತ ರಿಪೋರ್ಟ್ ನಲ್ಲಿ ಇರುವಂತಹ ಅಂಶಗಳನ್ನ ಒಂದು ಸ್ವಲ್ಪ ಶೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ನಾನು ಡಯಟ್ ಉಪನ್ಯಾಸಕಿ CS ಲೀಲಾವತಿ. ನಾನು ಪ್ರೇರಣಾ ಕಾರ್ಯಕ್ರಮದ ಜಿಲ್ಲಾ ನೋಡಲ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕಂಡಂತೆ ಈ ಪ್ರೇರಣಾ ಕಾರ್ಯಕ್ರಮ ಒಂದು ಉತ್ತಮವಾದಂತಹ ಕಾರ್ಯಕ್ರಮವಾಗಿ ಮೂಡಿ ಬರ್ತಾ ಇದೆ. ಈ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ಮಕ್ಕಳಲ್ಲಿ ಪ್ರೇರಣೆಯನ್ನು ಕೊಡಲಿಕ್ಕೆ ಈ ಕಾರ್ಯಕ್ರಮ ತುಂಬ ಉತ್ತಮವಾಗಿದೆ. ಮಕ್ಕಳಲ್ಲಿ ಸಾಮಾನ್ಯವಾಗಿ ಪ್ರತಿಭೆಗಳಿರುತ್ತೆ, ಆ ಪ್ರತಿಭೆಗಳನ್ನು ಹೊರಗೆ ತರಬೇಕು, ಅದು ಶಿಕ್ಷಕರ ಕರ್ತವ್ಯ ಕೂಡ ಹೌದು. ನಮ್ಮ ಶಾಲೆಗಳಲ್ಲಿ ಉತ್ತಮವಾದಂತಹ ಶಿಕ್ಷಕರಿದ್ದಾರೆ, ಅದೇ ಥರ ಉತ್ತಮವಾದಂತಹ ಶಿಕ್ಷಣ ವ್ಯವಸ್ಥೆ ಕೂಡ ಇದೆ. ಆದರೆ ನಮ್ಮಲ್ಲಿ ಒಂದು ಕೊರತೆ ಏನು ಎದ್ದು ಕಾಣ್ತಾ ಇದೆ ಅಂತಂದರೆ, ನಮ್ಮಲ್ಲಿ ಮಕ್ಕಳನ್ನು ಮೋಟಿವೇಟ್ ಮಾಡ್ತಾ ಇರುವಂಥದ್ದು ನಾವು ಕಡಿಮೆ ಆಗಿದೆ. ನಾವು ಮಕ್ಕಳನ್ನು ಮೋಟಿವೇಟ್ ಮಾಡೋದರಲ್ಲಿ ಹಿಂದೆ ಉಳ್ಕೊಂಡಿದ್ದೀವಿ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಈ ಶಿಕ್ಷಣ ಫೌಂಡೇಶನ್ ಅವರು ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮಕ್ಕಳನ್ನು ಪ್ರೇರಣೆಗೊಳಿಸುವಂತಹ ಕಾರ್ಯಕ್ರಮಕ್ಕಾಗಿ ಸಮಗ್ರ ಶಿಕ್ಷಣ ಅಭಿಯಾನ ಮತ್ತು ಶಿಕ್ಷಣ ಫೌಂಡೇಶನ್ ಸಹಯೋಗದೊಂದಿಗೆ ಈ ಪ್ರೇರಣಾ ಕಾರ್ಯಕ್ರಮ ರಾಜ್ಯದಾದ್ಯಂತ 2018-19 ಸಾಲಿನಿಂದ ರಾಜ್ಯದಾದ್ಯಂತ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಈ ಕಾರ್ಯಕ್ರಮ ಮೂಡಿಬಂದಿದೆ, ಜಾರಿಗೊಳಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪ್ರೇರಕಗಳು ಮತ್ತು ಪುರಸ್ಕಾರ ಇವು ಅತಿ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾರೆ. ಪ್ರೇರಕಗಳು ಮತ್ತು ಪುರಸ್ಕಾರಗಳು. ಈಗ ಸಾಮಾನ್ಯವಾಗಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ನಾವು ಪ್ರೇರಕಗಳನ್ನು ಕೊಟ್ಟಾಗ ಆ ಮಕ್ಕಳಲ್ಲಿ ತುಂಬ ಆಸಕ್ತಿ ಬರುತ್ತೆ. ಈ ಆಸಕ್ತಿ ಅನ್ನುವಂಥದ್ದು ಮಕ್ಕಳಲ್ಲಿ ತುಂಬ ಅತಿ ಅವಶ್ಯಕವಾಗಿ ಬೇಕಾದಂತಹದ್ದು. ಇಂಟ್ರೆಸ್ಟ್ ಇದ್ದ ಮದರ್ ಆಫ್ ಲರ್ನಿಂಗ್. ಮಕ್ಕಳ ಕಲಿಕೆಗೆ ಆಸಕ್ತಿ ಅತಿ ಅವಶ್ಯ. ಆ ನಿಟ್ಟಿನಲ್ಲಿ ಪ್ರೇರಕಗಳು ಮತ್ತು ಪುರಸ್ಕಾರಗಳು ಅತಿ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಅದೇ ರೀತಿ ಮಕ್ಕಳಲ್ಲಿ ನಿರ್ಭಯ ವಾತಾವರಣವನ್ನು ಮೂಡಿಸುವ ನಿಟ್ಟಿನಲ್ಲಿ ಸಹಪಾಠಿ ಕಲಿಕೆ ಮತ್ತು ಈ ಪ್ರೇರಣಾ ಕ್ಲಬ್ ಉತ್ತಮವಾದಂತಹ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಮಕ್ಕಳು ಸಹಪಾಠಿಗಳ ನೆರವಿನಿಂದ ನಿರ್ಭಯ ವಾತಾವರಣದಲ್ಲಿ ಕಲಿಕೆಯನ್ನು ಮಕ್ಕಳು ಕಲಿತಾ ಇದ್ದಾರೆ. ಅದೇ ರೀತಿ ರಚನಾತ್ಮಕ ಕಲಿಕೆ, ಮಕ್ಕಳಲ್ಲಿ ರಚನಾತ್ಮಕ ಕಲಿಕೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ಅಭ್ಯಾಸ ಪುಸ್ತಕಗಳು ತುಂಬ ಉತ್ತಮವಾದಂತಹ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದೇ ರೀತಿ ಮಕ್ಕಳ ಕಲಿಕೆಯನ್ನು ಸಚಿತ್ರ ಪ್ರಗತಿ ನೋಟದ ಮುಖಾಂತರ ನಮೂದಿಸಿ ಮಕ್ಕಳ ಕಲಿಕೆಯನ್ನು ಗುರುತಿಸುವಲ್ಲಿ, ಮಗು ಯಾವ ಹಂತದಲ್ಲಿ ಕಲಿಕೆಯಲ್ಲಿದೆ ಅನ್ನೋದನ್ನು ಗುರುತಿಸುವಲ್ಲಿ, ಜೊತೆಗೆ ಪೋಷಕರಿಗೂ ಕೂಡ ಮಾಹಿತಿಯನ್ನು ನೀಡಲಿಕ್ಕೆ, ಮಗುವಿನ ಕಲಿಕೆಯ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಸಹಕಾರಿಯಾಗ್ತಾ ಇದೆ. ನಮ್ಮ DRG ಸಭೆಯಲ್ಲಿ ನಾವು ಗಮನಿಸಿದಂತೆ ಈ ಒಂದು ಪ್ರೇರಣಾ ಕಾರ್ಯಕ್ರಮ ತುಂಬ ಅತಿ ಯಶಸ್ವಿಯಾಗಿ ನಡೀತಾ ಇದೆ. ಈ ಪ್ರೇರಕಗಳು, ಪುರಸ್ಕಾರಗಳು ಅತಿ ಮುಖ್ಯವಾಗಿ ಕೆಲಸ ಯಶಸ್ವಿಯಾಗಿ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಈಗ ಪ್ರೇರಣಾ 2.0 ಅನ್ನುವಂಥ ಕಾರ್ಯಕ್ರಮವನ್ನು ಈ ಶಿಕ್ಷಣ ಫೌಂಡೇಶನ್ನವರು ಸಿಸ್ಕೋ ಮತ್ತು ಡೆಲ್ ಕಂಪನಿಯವರ ಸಹಯೋಗದೊಂದಿಗೆ ಈ ರಾಜ್ಯಾದ್ಯಂತ ಈ ವರ್ಷದಿಂದ 2021ನೇ ಸಾಲಿನಿಂದ ಜಾರಿಗೊಳಿಸುವಂತಹ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ, ಜಾರಿಗೊಳ್ತಾ ಇದೆ ಕೂಡ. ಇದಕ್ಕೆ ಸಂಬಂಧಪಟ್ಟಂತಹ ಪರಿಕರಗಳೆಲ್ಲವೂ ಕೂಡ ಈಗಾಗಲೇ ಎಲ್ಲ ಬ್ಲಾಕ್ಗಳಿಗೆ ಬಂದಿದೆ. ಈ ಪರಿಕರಗಳೆಲ್ಲವೂ ಕೂಡ ಸದ್ಯದಲ್ಲೇ ಈ CRPಗಳ ಮುಖಾಂತರ ಎಲ್ಲ ಶಾಲೆಗಳಿಗೆ ತಲುಪಿಸುವಂತಹ ವ್ಯವಸ್ಥೆ ನಡೀತಾ ಇದೆ. ಈಗಾಗಲೇ ಸದ್ಯದಲ್ಲೇ ಎಲ್ಲ ಶಿಕ್ಷಕರಿಗೂ ಕೂಡ ಝೂಮ್ ಮೀಟಿಂಗನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಈ ಝೂಮ್ ಮೀಟಿಂಗ್ನಲ್ಲಿ ಈ ಪರಿಕರಗಳನ್ನು ಯಾವ ರೀತಿ ಬಳಸಬೇಕು ಅನ್ನುವಂಥದ್ದನ್ನು ಮಾಹಿತಿಯನ್ನು ನಾವು ಸ್ಪಷ್ಟವಾಗಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ಶಿಕ್ಷಕರು ಕೂಡ ಈ ಪರಿಕರಗಳನ್ನು ಯಶಸ್ವಿಯಾಗಿ ಬಳಸಿ ಮಕ್ಕಳಿಗೆ, ಅರ್ಹ ಮಕ್ಕಳಿಗೆ ಈ ಪರಿಕರಗಳು ತಲುಪುವಂತೆ ವ್ಯವಸ್ಥೆ ಮಾಡಿ ಆ ಮಕ್ಕಳು ಯಶಸ್ವಿಯಾಗಿ ಈ ಪರಿಕರಗಳನ್ನು ಬಳಸಿಬಿಟ್ಟು ಉತ್ತಮ ಕಲಿಕೆಯನ್ನು ಸಾಧಿಸುವ ನಿಟ್ಟಿನಲ್ಲಿ ಶಿಕ್ಷಕರು ಉತ್ತಮವಾದಂತಹ ಮಾರ್ಗದರ್ಶನವನ್ನು ನೀಡಬೇಕಾದಂತಹ ಅಗತ್ಯತೆ ಇದೆ. ಸರ್, ಈಗ ಮೇಡಮ್ ಹೇಳಿದಂಗೆ ರಚನಾತ್ಮಕ ಕಲಿಕೆ ಅಂತ ಒಂದು ಇತ್ತು ಸರ್, ಸ್ಟ್ರಕ್ಚರ್ಡ್ ಲರ್ನಿಂಗ್. ಹಾಂ ಸರ್. ಸೊ ಆ ಒಂದು ಸ್ಟ್ರಕ್ಚರ್ಡ್ ಲರ್ನಿಂಗ್ ಅಲ್ಲಿ ವಿದ್ಯಾರ್ಥಿಗಳಿಗೆ 4ರಿಂದ 9ನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸುಮೇರು ಸುವೇಗ ರೈನ್ಬೋ ಅಭ್ಯಾಸ ಪುಸ್ತಕಗಳು ಸಿಗ್ತಾ ಇದೆ ಸರ್. ಸೊ ಅದರಲ್ಲಿ ಏನಿದೆ ಅಂತಂದ್ರೆ ತರಗತಿ ಹಂತದ ಸಾಮರ್ಥ್ಯಗಳಿದೆ ಸರ್. ಸೊ ತರಗತಿ ಹಂತದ ಸಾಮರ್ಥ್ಯಗಳನ್ನ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡ್ತಾರೆ ವಿದ್ಯಾರ್ಥಿಗಳಲ್ಲಿ.
ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನಿಧಾನಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಸಪೋರ್ಟೆಡ್ ಆಗಿ ಸೊ ಈ ಕ್ಲ್ಯಾಪ್ ಅನ್ನೋದು ಅವ್ರಿಗೆ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ ಸರ್. ಸೊ ಕ್ಲ್ಯಾಪ್ ಅಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂತ ಹೇಳಿ ನಂದಿನಿ ಕೂಡ ಅದನ್ನ ವಿಷಯಗಳನ್ನ ಹಂಚ್ಕೊಳ್ತಾರೆ ಸರ್. ಖಂಡಿತ. ಓಕೆ, ಈ ಕ್ಲ್ಯಾಪ್ ಅನ್ನೋದ್ರಲ್ಲಿ ಅಂದರೆ ರಚನಾತ್ಮಕ ಕಲಿಕೆಯಲ್ಲಿ ಬುನಾದಿ ಹಂತದ ಇರುವಂತಹ ಸಾಮರ್ಥ್ಯಗಳನ್ನು ಅಭ್ಯಾಸ ಮಾಡಿದ್ರೆ ಮುಂದಿನ ತರಗತಿಯ ಹಂತಕ್ಕೆ ಅವರು ಸ್ವಯಂ ಪ್ರೇರಿತವಾಗಿ ಕಲಿತಾರೆ ಅನ್ನೋ ದೃಷ್ಟಿಯಿಂದ ಈ ಕ್ಲಾಪ್ ಕಾರ್ಯಕ್ರಮವನ್ನು ಪರಿಚಯಿಸುವಂಥದ್ದು ಸರ್. ಕ್ಲಾಪ್ ಅಂತಂದರೆ CLAP ಕ್ಲಾಪ್ ಅಂತ ಹೇಳ್ತೀವಿ, ಕಸ್ಟಮೈಸ್ಡ್ ಲರ್ನಿಂಗ್ ಅಚೀವ್ಮೆಂಟ್ ಪಾತ್ ಅಂತ ಹೇಳ್ತೀವಿ. ಅಂದರೆ ವೈಯಕ್ತಿಕ ಕಲಿಕಾ ಸಾಧನ ಪದ ಅಂತ ಹೇಳ್ತೀವಿ. ಇದರ ಪ್ರಮುಖ ಉದ್ದೇಶ ಏನು ಅಂತಂದರೆ, ಈಗ ತರಗತಿ ಹಂತದಲ್ಲಿ 3 ರೀತಿಯಾದಂತಹ ಮಕ್ಕಳನ್ನು ನೋಡ್ತೇವೆ. ಅಬವ್ ಅವರೇಜ್, ಅವರೇಜ್, ಬಿಲೋ ಅವರೇಜ್ ಅಂತ 3 ರೀತಿಯಾದಂತಹ ಮಕ್ಕಳನ್ನು ನೋಡ್ತೀವಿ. ಮಗು ತನ್ನದೇ ಆದಂತಹ ವೈಯಕ್ತಿಕವಾಗಿ ಕಲಿತಾ ಇರುತ್ತೆ, ತನ್ನದೇ ವೇಗದಲ್ಲಿ ಕಲಿತಾ ಇರುತ್ತೆ. ಅಂಥ ಮಗುವನ್ನು ಗುರುತಿಸ್ಬಿಟ್ಟು ಯಾವ ಮಗುವಿಗೆ ಯಾವ ಸಾಮರ್ಥ್ಯದಲ್ಲಿ ಆ ಮಗು ಕಲಿಬೇಕಾಗಿದೆ ಅಂತಹ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ಆ ಮಗುವಿಗೆ ಒಂದು ಕಲಿಕಾ ಪಥವನ್ನು ನಿರ್ಮಿಸೋದು. ಆ ಒಂದು ಏನು ನಾವು ಗುರಿ ಇಟ್ಕೊಂಡಿರ್ತೀವಿ ಆ ಗುರಿಯನ್ನು ತಲುಪಲಿಕ್ಕೆ ಆ ಒಂದು ಪಥವನ್ನು ನಿರ್ಮಿಸೋದು, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ದೊರಕಿಸುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ಮೊದಲನೇ ಹಂತವಾಗಿ ನಾವು ಗಣಿತ ವಿಷಯಕ್ಕೆ ಬುನಾದಿ ಹಂತದ ಪರಿಕಲ್ಪನೆಗಳನ್ನು ಇಲ್ಲಿ ಪರಿಚಯಿಸಿರುವಂಥದ್ದು. 4ರಿಂದ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಇರುವಂತಹ ಇದು ಕ್ಲಾಪ್ ಕಾರ್ಯಕ್ರಮ. ಅದರಲ್ಲಿ ಮುಖ್ಯವಾಗಿ ನಾವು 8 ಪರಿಕಲ್ಪನೆಗಳನ್ನು ಗುರುತಿಸಿರುವಂಥದ್ದು. ಆ 8 ಪರಿಕಲ್ಪನೆಗಳಿಗೆ 6 ರೀತಿಯಾದ ಮಾಡ್ಯೂಲ್ಗಳನ್ನು ನೀಡಿರುವಂಥದ್ದು ಸರ್. ಆ 8 ಪರಿಕಲ್ಪನೆಗಳು ಯಾವುವು ಅಂತಂದರೆ, ಮೊದಲನೇದಾಗಿ ಸಂಖ್ಯೆಗಳು, ಸಂಕಲನ ಮತ್ತು ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ, ರೇಖಾಗಣಿತ, ಭಿನ್ನರಾಶಿ ಮತ್ತು ಅಳತೆಗಳಿಗೆ ಮೊದಲ ಹಂತವಾಗಿ ಈ ಒಂದು ಪರಿಕಲ್ಪನೆಗಳು ಕಲ್ತ್ಕೊಂಡ್ರೆ ಆ ಮುಂದಿನ ತರಗತಿ ಹಂತಕ್ಕೆ ರೀಚ್ ಆಗುತ್ತೆ ಅನ್ನೋದು ಒಂದು ಪ್ರಮುಖ ಉದ್ದೇಶ ಆಗಿದೆ ಸರ್. ಈ ರೀತಿಯಾಗಿ ಮಕ್ಕಳು ಯಾವ ಒಂದು ಪರಿಕಲ್ಪನೆ ಮಗು ಬರಬೇಕಿದೆ ಆ ಮಗುವಿಗೆ ಗುರುತಿಸಿ ಅದಾದ ನಂತರ ಮಗುವಿಗೆ ಕೊಡುವಂಥದ್ದು. ಒಮ್ಮೆ ನಾಳೆ ಕೋವಿಡ್ ಹಿನ್ನೆಲೆ ಒಳಗಡೆ ನಾವೇನು ಸದ್ಯಕ್ಕೆ ತರಗತಿಗಳನ್ನು ನಿಲ್ಲಿಸ್ಕೊಂಡಿದ್ದೀವಿ, ಅಷ್ಟರೊಳಗಡೆಗೆ ಈ ಮಕ್ಕಳು ಇವನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಶಾಲೆ ತೆರೆದಾಗ ಬಂದಾಗ ತುಂಬ ಈಸಿಯಾಗಿ ಅವ್ರು ಕ್ಯಾಚ್ ಮಾಡ್ತಾರೆ ಅಂತಕ್ಕಂಥ ಕಾನ್ಸೆಪ್ಟ್ ಇದೆ ಅಂತ ನಾನು ಅದು ಭಾವಿಸ್ತಾ ಇದ್ದೀನಿ. ನಾನು ಹೇಳ್ತಿದ್ದು ಕರೆಕ್ಟ್ ಆಗಿದೆ ಅಂದ್ಕೊಂಡಿದ್ದೀನಿ. ಈಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಶಾಲೆ ಪ್ರಾರಂಭ ಆಯಿತು, ಶಾಲೆಗೆ ಬರ್ತಾರೆ. ಅಕಸ್ಮಾತ್ ಶಾಲೆಗೆ ಬಂದಿಲ್ಲ ಅಂತಂದ್ರೆ ವಿದ್ಯಾಗಮ ಪ್ರಾರಂಭ ಆಯಿತು ಅಂತಂದ್ರೆ ವಿದ್ಯಾಗಮದಲ್ಲಾದ್ರೂ ಸಿಗುತ್ತೆ ಅವ್ರಿಗೆ. ಅಕಸ್ಮಾತ್ ಶಾಲೆನೂ ಪ್ರಾರಂಭ ಆಗಿಲ್ಲ, ವಿದ್ಯಾಗಮ ಕಾರ್ಯಕ್ರಮನೂ ಪ್ರಾರಂಭ ಆಗಿಲ್ಲ ಅಂದ್ರೆ ಆಹಾರ ಸಾಮಗ್ರಿಗಳನ್ನ ಪೂರೈಕೆ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ. ಆ ಟೈಮ್ಗಾರೆ ಅಟ್ಲೀಸ್ಟ್ ಆ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಕ್ಕೆ ಸಿಕ್ತು ಅಂದ್ರೆ ಸೊ ಅವ್ರು ಆಟೋಮೆಟಿಕ್ಲಿ ಮನೆಗಾದ್ರೂ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು 18 ಲಕ್ಷ, ನಿಮ್ಮಾಗಲೇ ಹೇಳ್ದಂಗೆ 18 ಲಕ್ಷ ಪ್ರತಿಗಳನ್ನ ರೆಡಿ. ಸೊ ಅದನ್ನ ಎಲ್ಲ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಅದನ್ನ ಪರಿಚಯ ಮಾಡಿಸಿ, ತರಬೇತಿ ಕೊಟ್ಟು ಪರಿಚಯ ಮಾಡಿಸಿ ಸೊ ಅದನ್ನ ತಗೊಂಡು ಹೋಗ್ತಾ ಇದೀವಿ. ಸೊ ಇದು ಕ್ಲ್ಯಾಪ್ ಅಲ್ಲಿ. ಅದಾದ ನಂತರ PBL ಒಂಚೂರು ಅವ್ರಿಗೆ ಮಾಹಿತಿನ ಸರಿ ಹೇಳಿ. PBL ಕಾರ್ಯಕ್ರಮ ಅನ್ನೋದು ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಅಂತ ಹೇಳ್ತೀವಿ. ಅಂದರೆ ಯೋಜನಾ ಆಧಾರಿತ ಕಲಿಕೆ ಅಂತ ಹೇಳ್ತೀವಿ. ಈಗಾಗಲೇ ನಮ್ಮ ಶಿಕ್ಷಕರು ಶಾಲೆಗಳಲ್ಲಿ ಪ್ರಾಜೆಕ್ಟ್ ವರ್ಕ್ಗಳನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ಮಕ್ಕಳು ಒಂದಷ್ಟು ಸ್ಕಿಲ್ಗಳನ್ನು ಕಲಿಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಪರಿಚಯಿಸಿರೋದು. ಈಗೆಲ್ಲ ನಾವೆಲ್ಲ ಗಮನಿಸ್ತಾ ಇರ್ತೀವಿ ಸರ್, ಈ ಒಂದು ಶತಮಾನದಲ್ಲಿ ನಮಗೆ ಮುಖ್ಯವಾಗಿ ಕೌಶಲ್ಯಗಳು ಅಂದರೆ ಅವರು ಆತ್ಮವಿಶ್ವಾಸದಿಂದ ಅವ್ರ ಜೀವನ ನಡೆಸಬೇಕು ಅಂತಂದ್ರೆ ಒಂದಷ್ಟು ಕೌಶಲ್ಯಗಳು ಅವ್ರಿಗೆ ನೀಡಿರುತ್ತೆ ಅಂತ ಹೇಳ್ಬಿಟ್ಟು, ಹಾಗಾಗಿ 21ನೇ ಶತಮಾನದಲ್ಲಿ ಮುಖ್ಯವಾಗಿ ಅನಿವಾರ್ಯತೆ ಅಂತಾನೆ ಹೇಳ್ಬೋದು. 4 ಕೌಶಲ್ಯಗಳನ್ನು ಗುರುತಿಸ್ಬಿಟ್ಟು, ಅಂದ್ರೆ ತುಂಬಾ ಕೌಶಲ್ಯಗಳಿದೆ, ಅದರಲ್ಲಿ ಮುಖ್ಯವಾಗಿ ಅನಿವಾರ್ಯತೆ ಇರುವಂತಹ ಖಂಡಿತವಾಗಿ ಸರ್. ಹಾಗಾಗಿ ನಾವು 4C ಅಂತ ಕರಿತೀವಿ. ಅಂದ್ರೆ ಕಮ್ಯುನಿಕೇಶನ್, ಸಂವಹನ, ಕೊಲಾಬರೇಷನ್, ಸಹಯೋಗ, ಕ್ರಿಟಿಕಲ್ ಥಿಂಕಿಂಗ್, ತಾರ್ಕಿಕ ಯೋಚನೆ, ಚಿಂತನೆ ಅಂತ ಹೇಳ್ತೀವಿ. ಜೊತೆಗೆ ಸೃಜನಶೀಲತೆ, ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ. ಈ 4 ಸ್ಕಿಲ್ಗಳು ಅವರಲ್ಲಿ ಬೆಳಕೊಳ್ತು ಅಂತಂದ್ರೆ ಅವ್ರು ಖಂಡಿತವಾಗಿ ಅವ್ರು ತಮ್ಮ ಜೀವನದಲ್ಲಿ ಆತ್ಮವಿಶ್ವಾಸದಿಂದ ಅವರು ಮುನ್ನಡೀತಾರೆ. ಸುಮಾರು ಇದೆ, ಅದರಲ್ಲಿ 4 ಇಂಪಾರ್ಟೆಂಟ್ ಸ್ಕಿಲ್ ಅಂತ ಹೇಳಿ ನಾವು ಅದನ್ನ ಗಮನಿಸಿ. ಈ 4 ಸ್ಕಿಲ್ಗಳು ಈ ಪ್ರಾಜೆಕ್ಟ್ ಅಲ್ಲಿ ಹೇಗೆ ಅವ್ರಿಗೆ ಅಳವಡಿಸ್ಕೊಳ್ತಾರೆ ಅಥವಾ ಅವರನ್ನು ಅಭ್ಯಾಸ ಮಾಡ್ತಾರೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಮ್ಮ ಮಗುವಿಗೆ ಪ್ರಾಜೆಕ್ಟ್ ಪ್ಲಾನರ್ ಸಿಗುತ್ತೆ. ಪ್ರತಿಯೊಂದು 4ರಿಂದ 7ನೇ ತರಗತಿವರೆಗೂ ವಿದ್ಯಾರ್ಥಿಗಳಿಗೆ ಒಂದೊಂದು ಪ್ರಾಜೆಕ್ಟ್ ಪ್ಲಾನರ್ ಸಿಗುತ್ತೆ ತರಗತಿ ಹಂತದಲ್ಲಿ. ಆ ಮಗು
ಅಥವಾ ಆ ತಂಡದಲ್ಲಿ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಇದು ಆಕ್ಚುಲಿ ಗುಂಪಲ್ಲಿ ಗುಂಪಲ್ಲಿ ಮಾಡುವಂಥದ್ದು ಈಗ ಸದ್ಯದ ಪರಿಸ್ಥಿತಿಗನುಗುಣವಾಗಿ ಅವರು ಇಂಡಿವಿಜುವಲ್ ಆಗಿ ಸಿಗ್ತಕ್ಕಂಥ ಉದ್ದೇಶ ಇದೆ ಸರ್. ಇದರಲ್ಲಿ ಮಕ್ಕಳು ಯಾವ ರೀತಿಯಾಗಿ ಪ್ರಾಜೆಕ್ಟ್ ಅನ್ನ ಮಾಡ್ತಾರೆ ಅಂತಂದ್ರೆ, ಮೊದಲನೇದಾಗಿ 3 ಹಂತಗಳಲ್ಲಿ ಈ ಪ್ರಾಜೆಕ್ಟ್ ಅನ್ನು ಮಾಡುವಂಥದ್ದು ಸರ್. ಆ 3 ಹಂತಗಳಲ್ಲಿ ಅಂತಂದ್ರೆ, ಮೊದಲನೇದಾಗಿ ಹುಡುಕಿ ಅಂತ, ಅಂದ್ರೆ ಆ ಪ್ರಾಜೆಕ್ಟ್ಗೆ ಪೂರಕವಾದ ಮಾಹಿತಿಯನ್ನ ಮಕ್ಕಳು ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಯಾವ ಸ್ಕಿಲ್ಗಳು ಕಲಿತಾರೆ ಅಂತಂದ್ರೆ ಸಂವಹನ, ಅಂದ್ರೆ ಮಕ್ಕಳು ಚರ್ಚೆ ಮಾಡೋದ್ರಿಂದ ವಿಷಯನ ಸಂಗ್ರಹಿಸೋದ್ರ ಮೂಲಕ ಮಕ್ಕಳು ಸಂವಹನ ಕೌಶಲ್ಯವನ್ನು ವೃದ್ಧಿ ಮಾಡ್ಕೊಳ್ತಾರೆ. ಜೊತೆಗೆ ಅವರು ಒಬ್ರಿಗೊಬ್ರು ಸಂವಹನ ಮಾಡೋದ್ರಲ್ಲಿ, ಒಟ್ಟಿಗೆ ಒಂದು ಯೋಜನೆಯನ್ನ ಮಾಡೋದ್ರಲ್ಲಿ ಸಹಯೋಗ. ಹೌದು, ಖಂಡಿತವಾಗಿ ಸರ್. ಹಾಗೇನೆ ಹುಡುಕಿ ಆಯ್ತು, ಆ ಮಾಹಿತಿಯನ್ನು ಹುಡುಕದ ನಂತರ ಅವರು 2ನೇ ಹಂತವಾಗಿ ಮಾಡಿ ಅಂತ ಇದೆ. ಸೊ ಆ ಒಂದು ಪ್ರಾಜೆಕ್ಟಿಗೆ ಪೂರಕವಾಗಿ ಮಾಹಿತಿಯನ್ನು ಸಂಗ್ರಹಿಸಿರೋದನ್ನ ಒಂದು ಪ್ರಾಜೆಕ್ಟ್ ಆಗಿ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಆ ಮಗು ಏನು ಮಾಹಿತಿಯನ್ನ ಸಂಗ್ರಹಿಸಿದೆ, ಆ ಒಂದು ಮಾಹಿತಿ ಸಂಗ್ರಹಿಸಿರೋದು ನಾವು ಮಾಡುವತಕ್ಕಂಥ ಪ್ರಾಜೆಕ್ಟ್ಗೆ ಪೂರಕವಾಗಿದೆಯಾ ಅಂತ ಒಂದು ಚಿಂತನೆಯನ್ನ ಮಾಡ್ತಾರೆ, ಚಿಂತನೆಯನ್ನ ಬೆಳೆಸಿಕೊಳ್ತಾರೆ. ಸೊ ಅದೇ ನಿಟ್ಟಿನಲ್ಲಿ ಅವರು ಏನು ದತ್ತಾಂಶವನ್ನ ಸಂಗ್ರಹಿಸಿರ್ಲಿ ಅಥವಾ ಮಾಹಿತಿಯನ್ನ ಸಂಗ್ರಹಿಸಿರ್ಲಿ, ಅವರು ಇದಕ್ಕೆ ಸರಿ ಹೊಂದುತ್ತಾ ಅನ್ನೋದೊಂದು ತಾರ್ಕಿಕವಾಗಿ ಚಿಂತನೆಯನ್ನ ಮಾಡಲಿಕ್ಕೆ ಆರಂಭಿಸ್ತಾರೆ. ಜೊತೆಗೆ ಆ ಮಗು ಪ್ರಾಜೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ತನ್ನದಲ್ಲಿ, ಮೇಡಮ್ ಅವರು ಆಗಲೇ ಹೇಳ್ತಾ ಇದ್ರು, ಅಂದ್ರೆ ಒಂದಷ್ಟು ಕೌಶಲ್ಯಗಳು ತನ್ನಲ್ಲೇ ಅಡಗಿಸ್ಕೊಂಡಿರ್ತಾರೆ. ಆ ಪ್ರತಿಭೆಯನ್ನ ಹೊರ ಹಾಕ್ಲಿಕ್ಕೆ ಇದೊಂದು ಅವಕಾಶ ಅಂತಾನೆ ಹೇಳ್ಬೋದು. ಆ ಕೌಶಲ್ಯಗಳನ್ನ, ಅದು ಡ್ರಾಯಿಂಗ್ ಆಗಿರಬಹುದು ಅಥವಾ ಮಾತನಾಡುವಂತ ಕೌಶಲ್ಯ ಆಗಿರಬಹುದು, ಈ ರೀತಿಯಾಗಿ ಮಗು ಒಂದು ಅಭಿನಯ ಮಾಡೋದ್ರ ಮೂಲಕ ಆಗಿರ್ಬೋದು, ತನ್ನಲ್ಲಿರುವಂತಹ ಕ್ರಿಯೇಟಿವಿಟಿಯನ್ನ ಅದು ತೋರಿಸ್ಕೊಳ್ಳುತ್ತೆ. ಅದಾದ ನಂತರ 3ನೇ ಹಂತವಾಗಿ ಮಾಡಿರುವಂತಹ ಪ್ರಾಜೆಕ್ಟ್ ಅನ್ನ, ಸೊ ಆ ಮಗು ಏನ್ ಮಾಡುತ್ತೆ ಅಂತಂದ್ರೆ ಹಂಚ್ಕೊಳ್ಬೇಕು, ಮಾಡಿರುವಂತ ಪ್ರಾಜೆಕ್ಟ್ ಅನ್ನ ಇತರರಿಗೆ ಹಂಚ್ಕೊಳ್ಬೇಕು. ಇಲ್ಲಿ ಸಮುದಾಯದವ್ರಿಗಾಗಿರ್ಬೋದು ಅಥವಾ ತನ್ನ ಮನೆಯಲ್ಲೇ ಆಗಿರ್ಬೋದು ಅಥವಾ ಶಾಲಾ ವಾತಾವರಣದಲ್ಲೇ ಆಗಿರ್ಬೋದು, ಮಗು ಹಂಚ್ಕೊಂಡಾಗ ಆ ವಿಷಯ ಬೇರೆಯವ್ರಿಗೂ ಕೂಡ ಮಾಡಿರುವಂತಹ ವಿಷಯ ಪಸರಿಸುತ್ತೆ. ಜೊತೆಗೆ ಆ ಮಗು ತನ್ನಲ್ಲಿರುವಂತಹ ಕೌಶಲ್ಯನೂ ಕೂಡ ಹೊರ ಹಾಕ್ಬೇಕಾಗುತ್ತೆ. ಈ ರೀತಿಯಾಗಿ ಹುಡುಕಿ, ಮಾಡಿ ಮತ್ತೆ ಹಂಚಿಕೊಳ್ಳಿ, ಸಿಂಪಲ್ ಆಗಿರ್ತಕ್ಕಂಥ 3 ಹಂತಗಳಲ್ಲಿ ಮಕ್ಕಳು ಏನ್ 4C ಅಂತ ಹೇಳ್ತೀವಿ, 4 ಕೌಶಲ್ಯಗಳು 21ನೇ ಶತಮಾನಗಳು ಅಭಿವೃದ್ಧಿ ಪಡಿಸ್ಕೊಳ್ಳಿ. ಬೇಸಿಕ್ ಸ್ಕಿಲ್ಸ್ ಬದುಕನ್ನು ಕಟ್ಟಿಕೊಳ್ಳಲು ಬೇಸಿಕ್. ಇನ್ನೊಂದು ಇಂಪಾರ್ಟೆಂಟ್ ಅದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಹೇಳ್ಬಿಡ್ತೀನಿ ಸರ್. ಈಗ ನಮಗೆ ಕೊರೋನಾ ಇರೋದ್ರಿಂದ, ಸಾಂಕ್ರಾಮಿಕ ಕಾಯಿಲೆ ಹರಡ್ತಾ ಇರೋದ್ರಿಂದ, ವಿಶೇಷವಾಗಿ ಇದರಲ್ಲಿ ಯಾವ ಪ್ರಾಜೆಕ್ಟ್ ಮಗು ಮಾಡಬೇಕು ಅಂದ್ರೆ ವಾಶ್ ಅನ್ನೋ ಪ್ರಾಜೆಕ್ಟ್ ಅನ್ನು ಕಡ್ಡಾಯವಾಗಿ ಮಾಡಬೇಕು ಅಂತ, ಕೈ ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಕಡ್ಡಾಯವಾಗಿ ಮಾಡಬೇಕು. ಅಂದ್ರೆ ಅದ್ರ ಬಗ್ಗೆ ಅವರಿಗೆ ಅರಿವು ಮೂಡಬೇಕು, ಅವೇರ್ನೆಸ್ ಮೂಡಬೇಕು ಅಂತ ಕಡ್ಡಾಯ ಪ್ರಾಜೆಕ್ಟ್ ಅನ್ನು ಅದು ಮಾಡಲೇಬೇಕು ಅಂತ ಕೊಟ್ಟಿದ್ದೀವಿ. ಕಡ್ಡಾಯ ಪ್ರಾಜೆಕ್ಟ್ ಎಲ್ಲರಿಗೂ ಮಾಡಬೇಕು ಅಂತ ಉದ್ದೇಶ ಇಷ್ಟೇನೆ. ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನಮ್ಮನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಸಾಂಕ್ರಾಮಿಕ ರೋಗಗಳು ಬರದಂಗೆ ನೋಡ್ಕೊಳ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಎಲ್ಲ ಮಕ್ಕಳಿಗೆ ಅದು ಮ್ಯಾಂಡೇಟರಿ, ಎಲ್ಲರೂ ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿ ಇದು ಪ್ರಾಜೆಕ್ಟ್ ಕ್ಲ್ಯಾಪ್ ಮತ್ತೆ ಸಂಬಂಧಪಟ್ಟಂಗೆ. ಇನ್ನು ವಿಶೇಷವಾಗಿ ಹೈಸ್ಕೂಲ್ ಒಂದು ಏನು ಫಂಕ್ಷನಲ್ ಮ್ಯಾಥ್ ಮತ್ತೆ ಫಂಕ್ಷನಲ್ ಗಣಿತ, ಸಾರಿ ಮ್ಯಾಥ್ಸ್, ಇಂಗ್ಲಿಷ್ ಇದೆಯಲ್ಲ, ಸೊ ಈ 2 ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಿಗ್ತಾ ಇದೆ ಸರ್. ಏನು ವಿದ್ಯಾರ್ಥಿಗಳು ಈಗ ಶಿಕ್ಷಕರು ಹಲವಾರು ರೀತಿಯಲ್ಲಿ ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಲೈಫ್ ಸ್ಕಿಲ್ ಬಗ್ಗೆ ಹೇಳ್ಕೊಡ್ತಾ ಇರ್ತಾರೆ, ವ್ಯಾವಹಾರಿಕವಾಗಿ ಹೇಳ್ಕೊಡ್ತಾ ಇದ್ದಾರೆ. ಸಾಧ್ಯ ಆದಷ್ಟು ಮಟ್ಟಿಗೆ ನಾವೇನ್ ಮಾಡ್ತಿದೀವಿ ಅಂದ್ರೆ ಇದರಲ್ಲಿ ವ್ಯಾವಹಾರಿಕ ಗಣಿತಕ್ಕೆ ಸಂಬಂಧಪಟ್ಟಂಗೆ ಅಕಸ್ಮಾತ್ SSLC ಮುಗಿದು ಹೋಗಿರ್ತಕ್ಕಂಥ ವಿದ್ಯಾರ್ಥಿ ಒಂದಿಷ್ಟು ವ್ಯಾವಹಾರಿಕ ಜ್ಞಾನವನ್ನ ಪಡ್ಕೊಳ್ಬೇಕು. ಯಾವುದೋ ಒಂದು ಅಂಗಡಿಗೆ ಹೋಗ್ತಾನೆ, ಅಲ್ಲಿ ಹೆಂಗೆ ಕಮ್ಯುನಿಕೇಶನ್ ಮಾಡಬೇಕು, ಹೆಂಗೆ ವ್ಯವಹಾರ ಮಾಡಬೇಕು, ಹೇಗೆ ಅವನು ಯಾವುದೋ ಒಂದು ವಸ್ತುವನ್ನ ಕೊಂಡ್ರೆ ಎಷ್ಟು ದುಡ್ಡಾಯ್ತು, ಅದನ್ನೆಲ್ಲ ಒಂದು ವ್ಯಾವಹಾರಿಕ ಜ್ಞಾನ ಇಂಪ್ರೂವ್ಮೆಂಟ್ ಆಗಲಿ ಅಂತ ಹೇಳಿ ಕಂಪ್ಲೀಟ್ ಆಗಿ ಅದರಲ್ಲಿ ವ್ಯಾವಹಾರಿಕ ಸಂಬಂಧಪಟ್ಟಂಗೆ, ಕೌಶಲ್ಯಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲಿ ಲೆಕ್ಕಗಳನ್ನ ಹಾಕಿರ್ತಕ್ಕಂಥದ್ದು. ಸೊ ಹಾಗಾಗಿ ಅದು 8 ಮತ್ತು 9ನೇ ತರಗತಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸರ್ 8 ಮತ್ತು 9ನೇ ತರಗತಿಯ 75% ವಿದ್ಯಾರ್ಥಿಗಳಿಗೆ ಅದು ಸಿಗುತ್ತೆ. 8 ಮತ್ತು 9ನೇ ತರಗತಿ 75 ವಿದ್ಯಾರ್ಥಿಗಳಿಗೆ. ಇನ್ನು 25% ವಿದ್ಯಾರ್ಥಿಗಳಿಗೆ ಅವ್ರಿಗೆ ಬೇಸಿಕ್ ಒಂದು ಸ್ವಲ್ಪ ಸ್ಲೋ ಇರೋರಿಗೆ ಬೇಸಿಕ್ಸ್ ಕೊಡೋಣ ಅಂತೇಳಿ ಬೇಸಿಕ್ ಇದೆಯಲ್ಲ ಸರ್, ಅದನ್ನೇ ನಾವು ಬಳಸ್ಕೊಳ್ತಾ ಇದ್ದೀವಿ. ಜೊತೆಗೆ ಇನ್ನು SSLCಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಅದು ಫಂಕ್ಷನಲ್ ಮ್ಯಾಥ್ ಮತ್ತೆ ಗಣಿತ ವಿಷಯಕ್ಕೆ ಒಂದು ವಿದ್ಯಾರ್ಥಿಗೆ ಪ್ರತಿಯೊಂದು ಮ್ಯಾಥ್ಸ್ ಒಂದು, ಇಂಗ್ಲಿಷ್ ಒಂದು, ಪ್ರತಿಯೊಬ್ಬರಿಗೆ 2. ನಾಳೆ ಒಂದು ಪಕ್ಷ 10ನೇ ತರಗತಿ ಪರೀಕ್ಷೆಗಳನ್ನ ಮಾಡಬೇಕು ನಿರ್ಧಾರ ಆದಾಗಲೂ ಕೂಡ ಇದರಲ್ಲಿ ಅಂಶಗಳು ಸಹಾಯ ಆಗುತ್ತೆ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಸುಮಾರು ನಾವು ನೀವೆಲ್ಲ DSL ಹೋಗಿದ್ವಿ. ಆ ಒಂದು ಮಾಡ್ಯೂಲ್ಗಳನ್ನ
ಸುಮಾರು ಜನ ಟೀಚರ್ಸ್ NTSC NMMS ಎಕ್ಸಾಮ್ಗಳಲ್ಲಿ ಬಳಸ್ಕೊಳ್ತಿದ್ದಾರೆ. ಖಂಡಿತ. ಅಂದ್ರೆ ಅದರಲ್ಲಿ ಒಂದಿಷ್ಟು ಆ ತರ ಕ್ವಶನ್ಸ್ ಅನ್ನ ನಾವು ಅದನ್ನ ಹಾಕಿ ತುಂಬಾ ಚೆನ್ನಾಗಿ ಕೊಡ್ತೀವಿ. ಪ್ಯಾಟರ್ನ್ಸ್ ಎಲ್ಲ ಮಕ್ಕಳಿಗೆ ಇದೆ. ಅನುಕೂಲವಾಗುವಂತ ವಿಚಾರ. ಹಾ ಸರ್. ಅನ್ವಯ ಮಾಡಿಕೊಳ್ಳುವಂತ ಮಾಡುವಂತ. ಸೊ ಒಟ್ಟಾರೆಯಾಗಿ ಸರ್ ಪ್ರೇರಣಾ ಕಾರ್ಯಕ್ರಮಕ್ಕೆ ನಾವು ಏನು ಪ್ರೇರಣಾ ಕಾರ್ಯಕ್ರಮವನ್ನ ಇಲಾಖೆಗೆ ತೆಗೆದುಕೊಂಡು ಬಂದು ಕೊಟ್ವಿ, ಇದರಲ್ಲಿ ಶಿಕ್ಷಣ ಫೌಂಡೇಶನ್ ಪಾತ್ರ ಬಹಳ ಕಡಿಮೆ ಅಂತ ನಾನು ಅನ್ಕೊಳ್ತೀನಿ. ಇದನ್ನ ಇಲಾಖೆ ಪಾತ್ರ ಬಹಳ ಇದೆ ಆಕ್ಚುಲಿ. ಯಾಕಂತಂದ್ರೆ ಕಾರ್ಯಕ್ರಮವನ್ನ ನಾವು ತಂದು ಇಲಾಖೆಯವ್ರಿಗೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ವಿ, ಅನುಷ್ಠಾನದ ಪ್ರಗತಿಯನ್ನ ಹೇಳಿದ್ವಿ, ಹಿಂಗಿದೆ ಸರ್, ಹಿಂಗೆ ಮಾಡಿದೇವಿ ಪೈಲಟ್ ಆಗಿ ಅಂತ ಹೇಳಿದ್ವಿ. ಬಟ್ ಅದಕ್ಕೊಂದು ನಿಜವಾಗ್ಲೂ ನಮಗೆ ಸಪೋರ್ಟೆಡ್ ರೋಲ್ ಅಲ್ಲಿ ಇಟ್ಕೊಂಡು ಸಪೋರ್ಟ್ ಮಾಡಿ ಇಲಾಖೆ ಎಲ್ಲ ಅಧಿಕಾರಿಗಳು, ಅದು DDP ಅವರಿಂದ ಹಿಡ್ಕೊಂಡು SPD ಸಾಹೇಬರಿಂದ ಹಿಡ್ಕೊಂಡು ಡಯಟ್ ಇಂದ ನಮ್ಮ ಪ್ರಾಂಶುಪಾಲ ಸಾಹೇಬರಿಂದ ಹಿಡ್ಕೊಂಡು ಎಲ್ಲ BO ಸರ್, BRC ಕೋಆರ್ಡಿನೇಟರ್ ಸರ್, ಸಂಪನ್ಮೂಲ ವ್ಯಕ್ತಿಗಳು, ಎಲ್ಲ ಶಿಕ್ಷಕರು, ವಿಶೇಷವಾಗಿ ಈ ಪ್ರೇರಣಾ ಕಾರ್ಯಕ್ರಮದಲ್ಲಿ ಭಾಗಿದಾರರು ಅಂದ್ರೆ ನಮಗೆ ಮಕ್ಕಳು. ಸೊ ಅವ್ರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿರೋದ್ರಿಂದ ಸೊ ಪ್ರೇರಣಾ ಕಾರ್ಯಕ್ರಮ ಇವತ್ತು ಈ ಇಡೀ ರಾಜ್ಯಾದ್ಯಂತ 45,000 ಸರ್ಕಾರಿ ಶಾಲೆಗಳಲ್ಲಿ ಅನುಷ್ಠಾನ ಆಗ್ತಾ ಇದೆ ಸರ್. ಈಗ ನಮಗೆ ಬಹಳ ಪ್ರಮುಖವಾಗಿ ನಾವುಗಳು ಈಗ ಮುಂಚೂಣಿರ್ತಕ್ಕಂಥ ನಾವುಗಳೀಗ ಭಾಳ ಪ್ರಮುಖವಾಗಿ ನಮ್ಮ ಶಿಕ್ಷಕರಿಗೆ ಒಂದಿಷ್ಟು ಹಿಮಾಯಿತಿ ತಗೊಳ್ಳುವಂಥ ಕೆಲಸ ಮಾಡಬೇಕಾಗಿದೆ. ಖಂಡಿತ. ಯಾಕೆಂದರೆ ಈಗ ನಾವು ಈ ಪುಸ್ತಕಗಳನ್ನ ಕೊಡ್ತೀವಿ, ಬಳಸ್ಕೊಳ್ತಾರೆ ಮಕ್ಕಳು. ಬಳಸ್ಕೊಂಡು ಆದಮೇಲೆ ಏನು ಇನ್ನೂ ನೀಡಿದೆ ಅಥವಾ ಇನ್ನೇನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಅಥವಾ ಇದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತಕ್ಕಂಥ ಒಂದು ಫೀಡ್ಬ್ಯಾಕನ್ನು ನಾವು ತಗೊಳ್ಳೇಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಯಾಕೆಂದರೆ ನಾವು ಕೊಟ್ಟಿದ್ದು ವೇಸ್ಟ್ ಆಗಬಾರ್ದು. ನಾಳೆ ಮತ್ತೆ ಇನ್ನೊಂದು ಪ್ಲಾನ್ ಮಾಡಬೇಕು ಅಂದಾಗ ಅದಕ್ಕೆ ತಕ್ಕನಾಗಿ ನಮ್ಮ ಹತ್ರ ಏನಾದ್ರು ಫೀಡ್ಬ್ಯಾಕ್ ಇದ್ದರೆ ಮಾತ್ರ ಸಾಧ್ಯ ಆಗ್ತದೆ. ಹಾಗಾಗಿ ದಯಮಾಡಿ ನಿಮ್ಮನ್ನು ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಇವನ್ನ ಬಳಕೆ ಮಾಡೋದ್ರ ಬಗ್ಗೆ ನಮ್ಮ ಶಿಕ್ಷಕರಿಗೆ ತರಬೇತಿ ಕೊಡುವ ಸಂದರ್ಭದಲ್ಲಿ ಪೂರ್ಣವಾಗಿ ಮಾಹಿತಿ ಕೊಡಿ. ಜೊತೆಗೆ ಹೇಗೆ ಮೌಲ್ಯಮಾಪನ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಒಂದು ಸ್ಟ್ರಾಟಜಿಯನ್ನು ರೆಡಿ ಮಾಡಿಕೊಡಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಾನು ಶಿಕ್ಷಣ ಫೌಂಡೇಶನ್ ಎಲ್ಲ ಮುಖ್ಯಸ್ಥರಿಗೆ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು. ನಿಮಗೂ ಕೂಡ ನಮಗೆ ಅವಕಾಶ ಕೊಟ್ಟಿದ್ರಿ. ಸೊ ನಿಮಗೂ ಕೂಡ ನಾವು ಶಿಕ್ಷಣ ಫೌಂಡೇಶನ್ ಪರವಾಗಿ ಧನ್ಯವಾದ ಹೇಳ್ತೀವಿ. ಯಾವಾಗಲೂ ನಮಗೆ ಬಹಳ ಸಪೋರ್ಟ್ ಮಾಡೋರು ನಮ್ಮ ನಿಜವಾಗ್ಲೂ ಪ್ರತಿಯೊಂದನ್ನು ನಾವೇನು ವಿಷಯನ ಹೇಳ್ತೀವೋ ಅದನ್ನ ಬಂದು ಕರೆಕ್ಟಾಗಿ ಕೇಳಿಸ್ಕೊಂಡು ಅದಕ್ಕೆ ಸರಿಯಾದ ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ಇದು ಇಲ್ಲಿ ಬದಲಾವಣೆ ಆದ್ರೆ ಚೆನ್ನಾಗಿರುತ್ತೆ ಅಂತ ನಮಗೆ ಹಲವಾರು ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾರೆ. ಸೊ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ, ಸೊ ನಿಮ್ಮ ಅವಕಾಶಕ್ಕಾಗಿ ಮತ್ತು ನಿಮ್ಮ ವೇಳೆಗಾಗಿ ನನ್ನ ಧನ್ಯವಾದ ತಿಳಿಸ್ತಾ. ಥ್ಯಾಂಕ್ ಯು ವೆರಿ ಮಚ್.